ರೆಡಿ ಇವತ್ತು ಆಫೀಸ್ಗೆ ಹೋಗಲ್ವಾ? ಇಲ್ಲಮ್ಮ, ಸ್ವಲ್ಪ ಕೆಲಸ ಇದೆ, ಹಳ್ಳಿಗೆ ಹೋಗ್ಬಿಟ್ಟು ಬರ್ತೀನಿ. ವಾಟ್? ಯಾವ ಹಳ್ಳಿಗೆ? ಇನ್ನೆಲ್ಲಿಗೆ? ನಮ್ಮೂರಿಗೆ. ಏನ್ ಡ್ಯಾಡ್, ಏನಕ್ಕೆ ಹೋಗ್ತೀರಾ ಅಲ್ಲಿಗೆ? ಯಾಕಮ್ಮ, ಯಾಕೆ ಹೋಗ್ಬಾರ್ದಾ? ನಮ್ಮೂರಿಗೆ ನಾನು ಹೋಗ್ಬಾರ್ದಾ? ನಿಮ್ಮೂರಿಗೆ ನೀವು ಹೋದ್ರೆ ಬೇಜಾರಿಲ್ಲ ಡ್ಯಾಡ್, ಆದರೆ ನೀವು ಹೋಗ್ತಾ ಇರೋದು ಏನಕ್ಕೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಹೋಗ್ತಾ ಇರೋದು ಗಟ್ಕಿಟ್ಟವ್ರು ನೋಡಕ್ತಾನೆ. ತೇಜ, ಏನಿದು ಮಾತು ನಿಂದು? ಡ್ಯಾಡ್, ಯಾಕೆ ಕೋಪ ಬಂದ್ಬಿಡುತ್ತಲ್ವಾ? ನಮ್ಮ ಬಗ್ಗೆ ಬೇಕಾದ್ರೆ ಯಾರು ಬೇಕಾದ್ರೆ ಏನು ಮಾತಾಡಿದ್ರು ನಿಮಗೆ ಕೋಪ ಬರಲ್ಲ, ಆದರೆ ಆ ಗಟ್ಕಿಟ್ಟವ್ರ ಬಗ್ಗೆ ಮಾತಾಡ್ಬಿಟ್ರೆ ತುಂಬಾ ಕೋಪ ಬಂದ್ಬಿಡುತ್ತೆ. ಏನಮ್ಮ, ಏನಂಗೆ ಮಾತಾಡ್ತಾ ಇದೀಯಾ? ಯಾರು ಗತ್ಕೆಟ್ಟವರು ನೋಡು? ಅವತ್ತೇನಾದರೂ ಅವ್ರು ನಮ್ಗೆ ಸಹಾಯ ಮಾಡಿಲ್ಲ ಅಂದರೆ ಇವತ್ತು ನೀನು ಈ ದೊಡ್ಡ ಬಂಗ್ಲಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ಅರ್ಥ ಮಾಡ್ಕೋ. ನನ್ನ ಗೆಳೆಯ ಎಷ್ಟು ಒಳ್ಳೇನು ಗೊತ್ತಾ? ನಿಜ ಹೇಳ್ತೀನಿ, ಅವ್ನ ಋಣ ನಾವು ಸಾಯೋವರೆಗೂ ನಾವು ತೀರ್ಸೋಕ್ಕಾಗಲ್ಲ. ಏನ್ ಡ್ಯಾಡ್, ಏನು ಮಾಡಬಾರ್ದು ಮಾಡ್ಬಿಟ್ನಾ? ಹೌದಮ್ಮ, ಹೌದು. ಅರ್ಧ ಎಕರೆ ಜಮೀನ ಅಡ ಇಟ್ಬಿಟ್ಟು ನಾನು ದುಡ್ಡು ಕೊಟ್ಟ. ಯಾರಮ್ಮ ಕೊಡ್ತಿದ್ರು? ಯಾರು ಕೊಡ್ತಿದ್ರು? ಅವತ್ತೇನಾದರೂ ಅವ್ನು ಕೊಡಲಿಲ್ಲ ಅಂದಿದ್ರೆ ಇವತ್ತು ನಾವು ಬೀದಿಲಿ ನಿಂತ್ಕೋಬೇಕಾಗಿತ್ತು, ಗೊತ್ತಾ? ನಿಮಗೆ ಈ ಥರ ಶ್ರೀಮಂತಿಕೆನೂ ಬರ್ತಿರ್ಲಿಲ್ಲ, ಈ ಥರ ದುರಂಕಾರನೂ ಬರ್ತಿರ್ಲಿಲ್ಲ. ಅಲ್ಲ ಡ್ಯಾಡ್, ಎಷ್ಟು ಕೊಟ್ಟಿದ್ರು ಅವಾಗ? ಎಷ್ಟು ಕೊಟ್ಟಿದ್ರು ಡ್ಯಾಡ್? ಏನು ಡ್ಯಾಡ್, ಏನು ದೊಡ್ಡ ಏನು ಸಹಾಯ ಮಾಡಿಬಿಟ್ಟಿದ್ದಾರೆ ಅಂತಿರಲ್ಲ, ಏನು ಎಷ್ಟು ಕೊಟ್ಟಿದ್ರು? ಅಟ್ಲೀಸ್ಟ್ 10,000 ಕೊಟ್ಟಿದ್ದಾರೆ, 1,00,000 ಕೊಟ್ಬಿಡಿ. ಅದು ಬಿಟ್ಟು ಏನೋ ನಾವು ಅವ್ರನ್ನ ಓವರಾಗಿ ಉಗಿದ್ರೆ ನಂಗೆ ತುಂಬ ಕೋಪ ಬರುತ್ತೆ ನನಗೆ. ತೇಜ, ನಾನು ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ನನ್ನ ಗೆಳೆಯನ ಬಗ್ಗೆ ಆಗಲಿ, ಅವ್ರ ಮನೆಯವ್ರ ಬಗ್ಗೆ ಆಗಲಿ, ನನ್ನ ಹಳ್ಳಿ ಬಗ್ಗೆನಾಗಲಿ ಯಾರು ಮಾತಾಡಬಾರ್ದು ಅಂತ ನಾನು ಹೇಳಿಲ್ವಾ? ಏನು ಬಂದಿದೆ ನಿನಗೆ ರೋಗ? ಡ್ಯಾಡಿ, ನನಗೆ ಗೊತ್ತು ಡ್ಯಾಡಿ, ನನಗಿಂತ ನಿಮಗೆ ಅವರೇ ಇಷ್ಟ ಅಂತ. ನಿಜವಾಗ್ಲೂ ನನ್ನ ಕಂಡ್ರೆ ನಿಮ್ಗೆ ಇಷ್ಟನೇ ಇಲ್ಲ. ಅಮ್ಮ, ಈ ಥರ ಅತಿ ಆಗೋದು ನನಗೆ ಇಷ್ಟ ಆಗಲ್ಲ. ಗೊತ್ತು ಡ್ಯಾಡಿ, ನನಗೆ ಗೊತ್ತು ನೀವು ಯಾಕೆ ಈ ಥರ ಆಡ್ತಾ ಇದ್ದೀರಾ ಅಂತ. ನನಗೆ ಏನಮ್ಮ? ಗೊತ್ತು, ಆ ಹಳ್ಳಿ ಗುಗ್ನ ಅಣ್ಣನ ಕಟ್ಟಬೇಕು ಅಂತ ಮಾಡಿದ್ದೀರಾ. ನೋಡು, ಸುಮ್ಮನೆ ಮಾತಾಡಬೇಡ. ಮಾತು ಕೊಳ್ಳಿಗೂ ಅನ್ಬೇಡ. ಆ ಹುಡುಗಿ ಈ ಥರ ಇರೋಕ್ಕಾಗಲ್ಲ ನಿನಗೆ. ಓಹೋ, ಹೌದು ಡ್ಯಾಡಿ, ಹೌದು. SSLCಗೆ ಸ್ಕೂಲ್ ಬಿಟ್ಬಿಟ್ಟು ಮಕ್ಕಳ ಜೊತೆ ಆಟ ಆಡ್ಕೊಂಡು ನಿಂತಿದ್ದಾಳಲ್ಲ, ಅವಳ ಥರ ಇರೋಕ್ಕಾಗಲ್ಲ. ಓದಿದ್ರು ಅಷ್ಟೇ, ಅವಳು ಓದಿಲ್ಲ ಅಂದ್ರೂ ಅಷ್ಟೇ. ಅವಳು ಸರಿ ಸಮಕ್ಕೆ ನಿಂತ್ಕೊಳ್ಳೋಕ್ಕೂ ಹೇಗಿತ್ತ ಇಲ್ಲ ನಿನಗೆ. ಡ್ಯಾಡಿ, ದಿಸ್ ಇಸ್ ಟೂ ಮಚ್. ಏನು ಟೂ ಮಚ್ಚು? ನೀನು ಟೂ ಮಚ್ ಆಗ್ತಾ ಇರೋದು. ಏನ್ ಡ್ಯಾಡಿ, ಯಾರೋ ಬಿಕಾರಿಗಳಿಗೋಸ್ಕರ ಹೊಟ್ಟೆ ಲುಟ್ಸ ಮಗಳನ್ನ ಈ ಥರ ಅವಮಾನ ಮಾಡ್ತಾ ಇದ್ದೀರಾ ನೀವು? ಹೌದು, ಅವಮಾನ ಮಾಡ್ತಾ ಇದ್ದೀನಿ. ಇರಲ್ವಾ? ಹೋಗ್ತೀಯಾ ನಿನ್ನ ಗಂಡ ಮನೆಗೆ? ಡ್ಯಾಡಿ, ಡ್ಯಾಡಿ ಏನು ಡ್ಯಾಡಿ? ಮದುವೆ ಮಾಡಿಕೊಟ್ರು ಗಂಡನ ಜೊತೆ ಭಾಳ ಯೋಗ್ಯತೆ ಇಲ್ಲ ನಿನಗೆ. ಅಪ್ಪನ ಮನೆಗೆ ಬಂದು ಸೇರ್ಕೊಂಡಿದ್ಯಾ? ಏನೇ ನೀನು? ಏನು ಮಾತಾಡಬೇಕು ನೀನು? ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗುತ್ತೆ ನಿನ್ನ ಬಗ್ಗೆ. ಹೌದು ಡ್ಯಾಡಿ, ಹೌದು. ನಾನು ಗಂಡನ ಬಿಟ್ಬಿಟ್ಟು ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ? ನಾನು ಹೇಳ್ದಂಗೆ ಕೇಳಿಲ್ಲ ಅಂದ್ಬಿಟ್ಟು. ನಾನು ಹೇಳ್ದಂಗೆ ಕೇಳಿದ ಜಾಗದಲ್ಲಿ ನಾನು ಒಂದು ನಿಮಿಷ ಇರಲ್ಲ, ಅಷ್ಟೇನೆ. ಹೌದಮ್ಮ, ದೊಡ್ಡ ಸಾಧನೆ ಮಾಡಿದ್ಯಾ ನೀನು. ಛೀ, ಎಲ್ಲಾದ್ರೂ ಹೋಗಿ, ಹಳ್ಳಿಗಾರು ಹೋಗಿ, ಎಲ್ಲಾದ್ರೂ ಹೋಗಿ, ನನಗೇನು? ನಾನೇನೇನು ಬೆಳಗ್ಗೆ ಕೇಳಿದೆ, ತಲೆನೋವು ಬಂದ್ಬಿಟ್ಟಪ್ಪ ನನಗೆ. ಅಮ್ಮ, ನೀನು ಕೇಳಿದ್ದು ನಾನು ಹೇಳಿದ್ನ ಕೇಳ್ಬಾ ಅಂತ. ನಾವೇನಾದರೂ ಎಲ್ಲರೂ ಹೋಗಬೇಕು ಅಂದರೆ ಕಿರಿಕಿರಿ ಮಾಡ್ತೀಯಾ ನೀನು? ಡ್ಯಾಡಿ, ನಾನು ಹೇಳ್ತೀನಿ ಒಂದೇ ಒಂದು ಮಾತು, ಅವಳು ಬಂದು ನಿಜವಾಗ್ಲೂ ನಮ್ಮ ಮನೆ ಒಂದು ತಿಂಗಳಿದ್ಬಿಟ್ರೆ ನಾನು ಒಪ್ಕೊಳ್ತೀನಿ ಅವಳನ್ನ. ನೋಡು, ನನ್ನ ಸ್ನೇಹಿತನ ಮಗಳು ಏನು ಅಂತ ನನಗೆ ಗೊತ್ತು. ಅಲ್ಲ ಡ್ಯಾಡಿ, ಇಷ್ಟು ಮಾತಾಡ್ತಾ ಇದ್ದೀರಲ್ಲ, ಅಣ್ಣನ ಕೇಳಿದ್ದೀರಾ? ಅಣ್ಣನ ಒಪ್ಪಿಗೆ ಇದೆ ಅಂತ ಕೇಳಿದ್ದೀರಾ? ಅಮ್ಮ, ನನ್ನ ಮಗ ಏನು ಅಂತ ನನಗೆ ಗೊತ್ತು. ನಾನು ಒಪ್ಪಿದ ಕಡೆ ಒಪ್ಪೇ ಹೋಗ್ತಾನೆ. ಅದು ನಿಮ್ಮ ಭ್ರಮೆ ಡ್ಯಾಡಿ, ನಿಮ್ಮ ಭ್ರಮೇಲಿ ಬದುಕಬೇಡಿ ನೀವು. ಮೊದಲು ಅಣ್ಣನ ವಿಚಾರಿಸಿ, ಅಣ್ಣನ ಜೀವನ ಹಾಳು ಮಾಡಬೇಡಿ ನೀವು. ಅಣ್ಣ ಅಂದ್ರೆ ಏನು, ಆ ಹಳ್ಳಿ ಗುಗ್ಗು ಅಂದ್ರೆ ಏನು? ಛೀ, ಸ್ವಲ್ಪ ಮ್ಯಾಚಿಲ್ಲ. ನೋಡು, ತುಂಬ ಜಾಸ್ತಿ ಆಯಿತು ನಿಂದು, ತುಂಬ ಜಾಸ್ತಿ ಆಯಿತು ನಿಜವಾಗ್ಲೂ. ಹೌದು, ನಾನು ಜಾಸ್ತಿ ಆಯಿತು, ನಿಮ್ದು ಕಮ್ಮಿ ಆಗಿದೆ. ಅಮ್ಮೇ, ವಾಟ್ ಹ್ಯಾಪನ್ ಬೇಬಿ? ಯಾಕಮ್ಮ, ಏನಾಯ್ತು? ಯಾಕೊಂಥರ ಇದೆಯಾ? ಮಮ್ಮಿ, ನಿನ್ ಗಂಡಂದು ಟೂ ಮಚ್ ಆಯ್ತು. ಯಾವ ಥರ ಇರಿಟೇಟ್ ಮಾಡ್ತಾ ಇದ್ದಾರೆ ಗೊತ್ತಾ ನನಗೆ? ನೋಡು, ಯಾಕೆ ಹೋಗಿದ್ದೆ ಸುದ್ದಿಗೆ ಬೆಳಿಗ್ಗೆನೆ? ಅವ್ರ ಆಫೀಸ್ಗೆ ಹೊರಡ್ತಾ ಇದ್ದಾರೆ ಅಲ್ವಾ? ಇವಾಗ ಹೋಗ್ಬಾರ್ದಾಗಿತ್ತು ನೀನು. ಮಮ್ಮಿ, ನಾನ್ಸೆನ್ಸ್ ಥರ ಮಾತಾಡಬೇಡ. ಅಪ್ಪ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ನಿನ್ಗೆ ಹೇಳಿಲ್ವಾ? ಏನು ಮಮ್ಮಿ, ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಆಗಲ್ವಾ ಡ್ಯಾಡಿನ ನೀವು? ಏನಾಯ್ತಮ್ಮ, ಏನಾಯ್ತು ಅಂತ ಹಿಂಗೆ ಮಾತಾಡ್ತಾ ಇದೆಯಾ? ಮಮ್ಮಿ, ಡ್ಯಾಡಿ ಹೋಗ್ತಾ ಇರೋದು ಅನಿಷ್ಟ ಊರಿಗೆ. ಏನು ಹೇಳ್ತಾ ಇದೆಯಮ್ಮ ನೀನು? ಏನು ಹೇಳ್ತಾ ಇದೆಯಾ? ಎಸ್ ಮಮ್ಮಿ, ನಾನು ನಿಜನೇ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಕೇಳ್ಬಿಟ್ಟು ಮೈಯೆಲ್ಲ ಅವ್ರಿಗೆ ಬಂದ್ಬಿಟ್ಟು. ಯಾಕೆ ಮಮ್ಮಿ, ಅಣ್ಣನಿಗೂ ಅವಳಿಗೂ ಜೋಡಿ ಇದೆಯಾ? ಛೀ, ಅಣ್ಣ ಅಂದ್ರೇನು, ಅವಳು ಅಂದ್ರೇನು? ಸ್ಟುಪಿಡ್. ಅವಳಿಗೂ ಅಣ್ಣನಿಗೂ ಮ್ಯಾಚೇ ಇಲ್ಲ. ಯಾಕೆ ಮಮ್ಮಿ, ಯಾಕೆ ನೀವು ಇದೆಲ್ಲ ತಡಿತಾ ಇಲ್ಲ? ಅಮ್ಮ, ಏನು ಹೇಳ್ತಾ ಇದೆಯಾ? ನಾನು ಸುಮ್ಮನೆ ಕೂತಿದ್ದೀನಾ? ಆ ಹಳ್ಳಿಗೆ ಹೋಗ್ತೀನಿ ಅಂತ ನನಗೆ ಒಂದು ಮಾತು ಕೂಡ ಹೇಳಿಲ್ಲ. ನಾನು ಸುಮ್ಮನೆ ಬಿಡಲ್ಲ. ಮಮ್ಮಿ, ನೀವು ದಬಾಯಿಸಲಿಲ್ಲ ಅಂದರೆ ಆ ಹಳ್ಳಿಗೆ ಹೋಗ್ತಂದು ಅಣ್ಣನ ಕಟ್ಬಿಡ್ತಾರೆ. ಪ್ಲೀಸ್ ಮಮ್ಮಿ, ಸ್ಟಾಪ್ ದಿಸ್. ಓಕೆ ಬೇಬಿ, ವೆರಿ ಸಿಲ ಡ್ಯಾಡ್ ಹಾಲಲ್ಲಿದ್ದಾರೆ. ಓಕೆ ಬೇಬಿ, ನಾನು ಮಾತಾಡ್ತೀನಿ, ಓಕೆನಾ? ನೀನು ಹೋಗು, ರೆಸ್ಟ್ ಮಾಡಪ್ಪ. ಓಕೆ ಮಮ್ಮಿ, ಅದೇನು ಮಾಡ್ತಿರೋ ಏನೋ ಗೊತ್ತಿಲ್ಲ. ಆ ಹಳ್ಳಿಗೆ ಹೋಗಿ ಮಾತ್ರ ಈ ಮನೆಗೆ ಬರೋದು ನಂಗೆ ಇಷ್ಟ ಆಗಲ್ಲ. ಸ್ವೀಟಾರ್ಟ್, ನಾನು ಇದ್ದೀನಲ್ವಾ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ನಾನು ಡ್ಯಾಡಿ ಹತ್ರ ಎಲ್ಲ ಮಾತಾಡ್ತೀನಪ್ಪ. ಈಗೋ ಓಕೆ ಮಮ್ಮಿ. ಏನು ಜೈ, ಬೆಳಿಗ್ಗೆ ರೆಡಿ ಆಗಿಬಿಟ್ಟಿದ್ಯಾ? ನೀನು ಆಫೀಸ್ಗೆ ಹೋಗ್ತಾ ಇದೆಯಾ? ಎಲ್ಲೋಗ್ತೀನಿ ಅಂತ ನಿನ್ಗೆ ಆಲೆ ಗೊತ್ತಾಗಿದೆ ಅಲ್ವಾ? ನಿನ್ನ ಮಗಳು ಬಂದು ಹೇಳಿದಾಳೆ ಅಲ್ವಾ? ಯಾಕೆ ಸುಮ್ಮನೆ ಓರಾಗಾಡ್ತೀಯಾ? ಏನು ಜೈ, ಏನು ಜೋಕ್ ಮಾಡ್ತಾ ಇದೆಯಾ? ನಾನೇ ಜೋಕ್ ಮಾಡಲಿ ನಿನ್ನ ಹತ್ರ? ನನಗೂ ಬೇಕಾದಷ್ಟು ಕೆಲಸ ಇದೆ, ಜೋಕ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಜೈ, ನಿಂಗೆ ಮಾಡೋ ಕೆಲಸ ಇಲ್ವಾ? ನಾನ್ ಸೆನ್ಸ್ ಥರ ಆಡಬೇಡ. ನನ್ನ ಮಗ ಎಲ್ಲಿ, ಅವಳೆಲ್ಲಿ? ಅವಳಿಗೂ ನನ್ನ ಮಗನಿಗೂ ಜೋಡಿ ಆಗುತ್ತಾ? ಏನು ಗೊತ್ತಾಗಲ್ವಾ ನಿನಗೆ? ಏನಕ್ಕೆ ಹಂಗೆ ಹೇಳ್ತಾ ಇದೆಯಾ? ನಾನು ಎಷ್ಟು ಸಲ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ ಅಂತ. ಏನಕ್ಕೆ ಅಲ್ಲಿಗೆ ಹೋಗ್ತಾ ಇದೆಯಾ ನೀನು? ಹಾಂ, ಏನಕ್ಕೆ ಹೋಗ್ತಾ ಇದೆಯಾ ಜೈ? ಇಲ್ಲ ನನ್ನ ಮಗನ ಕೇಳಿದೀಯಾ, ಇಲ್ಲ ನನ್ನ ಪರ್ಮಿಷನ್ ಕೇಳಿದೀಯಾ, ಯಾರನ್ನ ಕೇಳಿದ್ಯಾ? ಓ, ನಿನ್ನ ಪರ್ಮಿಷನ್ ತಗೋಬೇಕಾ? ಯಾಕಮ್ಮ, ಯಾಕೆ ಪರ್ಮಿಷನ್ ತಗೋಬೇಕು? ಅದೆಲ್ಲ ಸೀನ್ ಇಟ್ಕೋಬೇಡ ನೀನು. ಜೈ, ನಿಜಕ್ಕೂ ದಿಸ್ ಇಸ್ ಟೂ ಮಚ್. ತುಂಬ ಟೂ ಮಚ್ ಆಗ್ತಾ ಇದೆಯಾ ನೀನು? ನೋ, ನಾನು ಕರೆಕ್ಟಾಗೇ ಇದ್ದೀನಿ. ನೀನೇ ಟೂ ಮಚ್ ಆಗ್ತಾ ಇರೋದು. ಅವಳಿಗಿಂತ ಸೊಸೆನ ತರಕ್ಕೆ ಆಗಲ್ಲ, ಗೊತ್ತಾ? ಏನು ದೊಡ್ಡ ಸೊಸೆ? ಛೀ, ಆ ಹಳ್ಳಿಗೆ ಹೋಗ್ತಂದ್ಬಿಟ್ಟು ನಾನು ಯಾವ ಥರ ನನ್ನ ಫ್ರೆಂಡ್ಸ್ಗೆಲ್ಲ ನನ್ನ ಸೊಸೆ ಅಂತ ಹೇಳ್ಕೊಳ್ಳಿ? ನಿನಗೇನು ನಾಚಿಕೆ? ನಿನಗಾದ್ರೂ ನಾಚಿಕೆ ಮಾನ ಮರುವುದಿಲ್ಲ ಅಂದರೆ ನನಗೂ ಇಲ್ಲ ಅನ್ಕೊಬಿಟ್ಟಿದ್ಯಾ? ನಿಜವಾಗ್ಲೂ ನಾನಂತೂ ಒಂದು ನಿಮಿಷನೂ ಇರಲ್ಲ. ಅವಳೇನಾದ್ರೂ ಈ ಮನೆಗೆ ಸೊಸೆಯಾಗಿ ಬಂದರೆ ಆ ಕ್ಷಣದಲ್ಲಿ ನಾನು ಹೊರಟೋಗ್ತೀನಿ. ಧಾರಾಳವಾಗಿ ಹೊರಡ್ಬೋದು. ನಾನು ಯಾವತ್ತೂ ನಿನ್ನ ಹೋಗ್ಬೇಡ ಅಂತ ಇಟ್ಕೊಂಡಿಲ್ವಲ್ಲ. ನಿಮ್ಮ ಮಗಳಿಗೂ ನಿನ್ನ ಬುದ್ಧಿನೇ ಕಲಿಸ್ಬಿಟ್ಟಲ್ಲ, ಗಂಡನ ಬಿಟ್ಬಿಟ್ಟು ಬರೋದನ್ನ. ನಾನು ಆಗಿರತ್ತೆ ನಿನ್ನ ಜೊತೆ ಜೀವನ ಮಾಡ್ತಾ ಇದ್ದೀನಿ ಇಷ್ಟು ವರ್ಷ ಆದ್ರೂ. ಏನು ಮಾತಾಡ್ತಾ ಇದೆಯಾ ನೀನು? ಏನು ಬಿಟ್ಬಿಟ್ಟು ಹೊರಟೋಗಿದ್ದ ನಿನ್ನ ನಾನು? ಏನೋ ಮಾತುಕಂಗಂದ್ರೆ? ಅಯ್ಯೋ ಬೇಡಪ್ಪ, ಮಾತುಗೇನಿಕೆ? ನಿಜವಾಗ್ಲೇ ಹೋಗು. ನಾನು ಬೇಡ ಅನ್ನ.
ಹಾಡು ಜೈ ಹಾಡು, ಎಷ್ಟು ದಿನ ಗಂಟೆ ಆಡ್ತೀನಿ ನಾನು ನೋಡ್ತೀನಿ. ದಿಸ್ ಇಸ್ ಟೂ ಮಚ್ ಜೈ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ನನಗೆ ನಿನ್ನ ಬಗ್ಗೆ. ನಮ್ಮ ಮಗನಿಗೆ ಯಾವ ಥರ ಹುಡುಗಿ ತರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ. ಅಲ್ಲ, ಹೋಗಿ ಹೋಗಿ ಹಳ್ಳಿಗೆ ಹೋಗ್ತಾ ಇರ್ತೀನಿ ಅಂತ ಇದೆಯಲ್ಲ, ನನಗಂತೂ ತುಂಬ ಬೇಜಾರಾಗ್ತಾ ಇದೆ. ಯಾಕೆ ಜೈ, ಯಾಕೆ? ನನ್ನ ಮಗ ಏನು ಮೋಸ ಮಾಡಿದ್ದಾನೆ ನಿನಗೆ? ನಾವೆಲ್ಲ ಏನು ದ್ರೋಹ ಮಾಡಿದ್ದೀವಿ? ಬೇಡ ಅಂತ ಅಷ್ಟು ಸಲ ಹೇಳಿದ್ರು ನನ್ನ ಮಾತನ್ನೇ ಕೇಳಲ್ವಲ್ಲ ನೀನು. ಇವಾಗ ಏನಕ್ಕೆ ಹಳ್ಳಿಗೆ ಹೋಗೋ ಅವಶ್ಯಕತೆ ಏನಿತ್ತು? ಐ ನೋ ದಟ್. ಏನಕ್ಕೆ ಹೋಗ್ತಾ ಇದೆಯಾ ಅಂತ ನಂಗೆ ಚೆಂದ ಗೊತ್ತು ಕಣೋ. ಹಳ್ಳಿಗೆ ಹೋಗಿ ಮಾತಾಡ್ಸ್ಕೊಬರಕ್ಕೆ ಹೋಗ್ತಾ ಇದ್ದೀ ತಾನೆ? ವೆರಿ ಗುಡ್, ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಹೌದು, ಮದುವೆ ಫಿಕ್ಸ್ ಮಾಡ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಬೇಡ ಜೈ, ಪ್ಲೀಸ್. ನೋಡು, ನೀನು ತುಂಬ ಜಾಸ್ತಿ ಆಯಿತು. ಅವ್ರು 10,000 ಕೊಟ್ಟಿದ್ರು ಅಲ್ವಾ, 1,00,000 ಬಿಸಾಕು ಅವ್ರ ಮಕ್ಕದ ಮೇಲೆ. ಅವ್ರು 10,000 ಕೊಟ್ಟಿದ್ರು ಅಲ್ವಾ, 1,00,000 ಅಲ್ಲ 10,00,000 ಕೊಟ್ಬಿಡು. ಅದು ಬಿಟ್ಟು ನನ್ನ ಮಗನ ಜೀವನ ಯಾಕೆ ಹಾಳು ಮಾಡ್ತೀಯಾ ನೀನು? ನನ್ನ ಮಗ ಎಲ್ಲಿ, ಆ ಗೂಬೆ ಎಲ್ಲಿ? ನೋಡು, ನಾನು ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಅವತ್ತು ಹೇಳಿದ್ದದೇನೆ, ಇವತ್ತು ಹೇಳ್ತಾ ಇರೋದದ್ದೇನೆ. ಯಾವತ್ತಿದ್ರು ನನ್ನ ಮಗನಿಗೆ ಗೌರಿನೇ ಎಂಟಿ. ಏನಾದರೂ ಮಾಡ್ಕೊ, ಇದಕ್ಕೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡಲ್ಲ. ನೀನು ಯಾವ ಥರ ನನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ವೋ, ಅದೇ ಥರ ನಾನು ನಿನ್ನ ಮಾತಿಗೆ ಬೆಲೆ ಕೊಡಲ್ಲ. ಹಾಗೆಯೇ ಈ ಮದುವೆ ನಡೆಯೋಕ್ಕೂ ನಾನು ಬಿಡಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಗ ಅಂತೂ ಒಪ್ಪೋದೇ ಇಲ್ಲ. ಓಕೆ ಬೇಬಿ, ನೋಡೋಣ ಬಿಡು. ನಿನ್ನ ಹತ್ರ ಬಡ್ಕೊಳ್ಳೋದು ಒಂದೇ, ಕ್ವಾಣದ ಮುಂದೆ ಕಿನ್ನರಿ ಬಾರಿಸೋದು ಒಂದೇ. ಓ ದಟ್ಸ್ ಗುಡ್. ಇವಾಗಲಾದ್ರೂ ಅರ್ಥ ಆಯ್ತಲ್ಲ. ಏನ್ ಮಮ್ಮಿ, ಏನ್ ನಡೆಯುತ್ತೆ ಅಂತ ಏನೋ ಹೇಳ್ತಿದ್ದೆ? ನಾನೆಲ್ಲ ಸರಿ ಮಾಡಿಬಿಡ್ತೀನಿ ಅಂತ. ಡ್ಯಾಡಿ ಮುಂದೆ ನಿಂದೇನು ಆಟ ನಡೆಯಲ್ಲ ಮಮ್ಮಿ. ನೀನು ಡ್ಯಾಡಿನ ಕಂಟ್ರೋಲೇ ಮಾಡಿಲ್ಲ. ಇರಲಿ ಬೇಬಿ, ನಿಮ್ಮ ಮಮ್ಮಿ ಇಷ್ಟು ಬೇಗ ಸೋಲು ಒಪ್ಕೋತಾಳೆ ಅಂತ ಮಾತ್ರ ಅನ್ಕೋಬೇಡ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಗ ಒಪ್ಪೋದೇ ಇಲ್ಲ. ಐ ನೋ ದಟ್ ಮಮ್ಮಿ. ಆದರೆ ಡ್ಯಾಡಿ ಇಷ್ಟು ನಂಬಿಕೆಯಿಂದ ಇದ್ದಾರಲ್ಲ, ಅದು ಹೇಗೆ ಅಂತ ಹೇಳ್ದಂಗೆ ಕೇಳ್ತಾನೆ ಅನ್ನೋ ಅಹಂಕಾರ ಇವ್ರಿಗೆ. ಆದರೆ ನನ್ನ ಮಗ ಯಾವತ್ತೂ ಅವ್ರ ಮಾತಿಗೆ ಬೆಲೆ ಕೊಡಲ್ಲ. ಇಷ್ಟು ದಿನ ಎಲ್ಲ ವಿಷಯದಲ್ಲೂ ಬೆಲೆ ಕೊಟ್ಟಿರಬಹುದು, ಆದರೆ ಮದುವೆ ವಿಷಯದಲ್ಲಿ ಮಾತ್ರ ಅವನು ನನ್ನ ಮಾತನ್ನೇ ಕೇಳೋದು. ನನಗೆ ಗೊತ್ತಿಲ್ಲ ಮಮ್ಮಿ, ಅದೇನಾಗುತ್ತೋ ಏನೋ. ಆದರೆ ಅಣ್ಣನಿಗಂತೂ ಆ ಹುಡುಗಿ ಬೇಡ ಮಮ್ಮಿ, ತುಂಬ ಬೇಜಾರಾಗುತ್ತೆ ನನಗೆ. ಏನಮ್ಮ, ಏನು ಹೇಳ್ತಾ ಇದೆಯಾ? ಯಾವುದೇ ಕಾರಣಕ್ಕೂ ಇಲ್ಲ. ನನ್ನ ಸೊಸೆಯಾಗಕ್ಕೂ ಒಂದು ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಇಲ್ಲ ಅವಳಿಗೆ. ಯಾವ ಥರ ತಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯು ಡೋಂಟ್ ವರಿ. ಅದು ಏನು ಮಾಡ್ತೀಯೋ ಮಮ್ಮಿ, ಐ ಡೋಂಟ್ ನೋ. ಡೋಂಟ್ ವರಿ ಬೇಬಿ, ನಡಿ. ಅದೆಲ್ಲೋಯ್ತ ಕಾಣೆ, ಇಲ್ಲ ಇತ್ತು ಕಣ್ರಿ. ಊಟ ಮಾಡ್ಬಿಟ್ಟು ಕೂತಿತ್ತು. ಅದೆಲ್ಲೋಯ್ತ ಕಣಪ್ಪ. ಅದೇ ಎರಡಕ್ಕೆ ಎಲ್ಲ ಅಂತಿತ್ತು. ಎಲ್ಲ ಅಂಗಡಿಗೆ ಹೋಗಿರ್ಬೇಕು ತರಕ್ಕೆ ಅಂತಾನೆ ಅವ್ವ. ನೆನ್ನೆನೆ ಕೇಳ್ತು ನನ್ನ ಎರಡಕ್ಕೆ ತಗೋಬಲ್ಲ ಅಂತ. ಅಂಗಡಿ ತಕ ಹೋದ್ನಾ ಮರ್ತ್ಕೊಂಡೆ ಬಂದೆ. ತಂದು ಕೊಡ್ಬೇಕು ತಾನೆ ನೀವು. ಅದಕ್ಕೆಲ್ಲ ಹೋಯ್ತು. ಊಟವಾ ಮಾಡ್ತೀನಿ ಸುಮ್ಕಿರು. ಯಾಕಂದ್ರೆ ಭಾಳ ತೂಗುಡ್ಕೆ ಕಡಿಮೆ ಇವತ್ತು. ಯಾಕೆ, ಏನ್ ರಾತ್ರಿ ನಾಟಕ ನೋಡಕ್ ಹೋಗಿದ್ರಾ? ಇಲ್ಲ, ಯಾಕಂದ್ರೆ ಭಾಳವ ತೂಗುಡ್ಕೆ ಬಂದಂಗ ಆಯ್ತಾರೆ. ಹೋಗಿ ಮನಿಕ್ ಹೋಗ್ರಿ, ಈಗೇನ್ ಕೆಲಸ? ಬೇಡ ಬೇಡ, ಈಗ ಮನಿ ಕಂಡ್ರೆ ಆಮೇಲೆ ರಾತ್ರಿ ನಿದ್ದೆ ಬರಕಿಲ್ಲ. ಓ, ಯಾವ್ದಿದ್ ಕಾರ್ ಬರ್ತದಲ್ಲ? ಉಂಕನ್ರಿ, ಯಾವ್ದ ಕಾರ್ ಬರ್ತದೆ? ಓ ಜಯದೇವ. ಇವ್ರಿ ಜಯದೇವನ ಬರ್ತದೆ. 10 ಸೊಸು ಹೇಳ್ತಿರಲ್ಲ, ಬಂದೇಲ್ಲ ತಿರ್ಗಿ ನೋಡಿಲ್ಲ ಅಂತ. ನಾನು ಹೇಳಿವ ನನ್ನ ಗೆಳೆಯ ಬಂದೇ ಬರ್ತಾನೆ ಅಂತ. ಹಂಗ್ತಾರೆ ಕದ್ರಿ, ನಿಮ್ಮ ಮಾತು ನಿಜ ಆಗೋಯ್ತು. ನಿಜಕ್ಕೂ ಮರ್ಕೊಬಿಟ್ರು ಅಂತಿದ್ದು. ಬತ್ತದಲ್ಲ ಗೆಳಿನ ಮೇಲೆ ನಂಗೆ ಭಾಳ ನಂಬಿಕೆ ಕಣಮಿ. ನಾನು ಅದಕ್ಕೆ ಹೇಳ್ತಿದ್ದು. ಮತ್ತೆ ಹೋಗು, ನೀರು ತಗೊಬರ್ಬೇಕು ಕೈ ಕಲ್ಗೆ. ಸರಿ ಕಣ್ರಿ, ಆಯ್ತು. ಅಣ್ಣ ಈಗ ಬಂದ್ರ? ಕಣಮ್ಮ, ಈಗ ಬಂದೆ. ಚೆನ್ನಾಗಿದೆಯಮ್ಮ? ಅಣ್ಣ ಚೆನ್ನಾಗಿವ್ನಿ. ಏನಪ್ಪ, ಏನು ಅಪ್ರೂಪ ಆಗೋದಲ್ಲ? ಏನೋ ನೀನಾದ್ರೂ ತಿರ್ಗಿ ನೋಡಲ್ಲ, ನಾನಾದ್ರೂ ಬಂದಿದ್ದೀನಲ್ಲ. ಸುಮ್ಮನಿರ್ರಿ ನೀವು. ಅಣ್ಣ ತಗೊಳ್ಳಿ, ಕೈ ಕಲ್ ತೊಳ್ಕೊಳ್ಳಿ. ತೊಳ್ಕೊಳ್ತೀನಿ. ಅಣ್ಣ ಬನ್ನಿ ಒಳಗಡೆ. ಇರ್ಲಿ, ಅವ್ನು ಕೂತ್ ಮಾತಾಡಿ ಭಾಳ ದಿನ ಆಯ್ತು. ಅವ್ನ ಜೊತೆ ಮಾತಾಡ್ತಾ ಇರ್ತೀನಿ. ಅಲ್ಲೇ ಹೋಗ್ಬಿಟ್ಟು ಸ್ಟ್ರಾಂಗ್ ಟೀ ಮಾಡ್ಕೊಬಂದು ಕೊಡು. ನೋಡಮ್ಮ, ನೀನು ಫಸ್ಟ್ ಮಾಡ್ತಿದ್ದಲ್ಲ ಹಾಲು ಹಾಕ್ತಾನೆ. ಬರ್ಗಪ್ಪಿ ಮಾಡ್ಕೊಬಮ್ಮ. ಓಹೋ, ಬರ್ಗಪ್ಪಿ ಬುಟ್ಟೆ ಅಲ್ವಲ್ಲಪ್ಪ, ಏನೋ ಮರ್ಕೊಬಿಟ್ಟಿದ್ದೀನಿ ಅಂದ್ಬಿಟ್ಟು ಸ್ಟ್ರಾಂಗ್ ಟೀ ಮಾಡ್ಕೊ ಅಂದ್ರೆ ಬರ್ಗಪ್ಪಿ ಕೇಳ್ತಾ ಕುಂತಿದ್ದಿ. ಅಯ್ಯೋ, ಆ ಬರ್ಗಪ್ಪಿ ಮುಂದೆ ಯಾವ ಸ್ಟ್ರಾಂಗ್ ಟೀ, ಯಾವ ಗ್ರೀನ್ ಟೀ, ಯಾವ ಟೀನೂ ಬರಲ್ಲಪ್ಪ. ಹೆಂಗೋಣ, ನಿಜಕ್ಕೂ ಎಷ್ಟು ಶ್ರೀಮಂತಿಕೆ ಇದ್ರು ನೀವು ಭಾಳ ಇದು ಕಣ, ಭಾಳ ಸಿಂಪಲ್ ಆಗಿದ್ದೀರಿ. ಯಾವ ಶ್ರೀಮಂತಿಕೆ ಬವ್ವ. ಸರಿ ಅಣ್ಣ, ಕುತ್ಕೊಂಡು ಮಾತಾಡ್ತಾ ಇರಿ. ಕಾಫಿ ಮಾಡ್ಕೊ ಬರ್ತೀನಿ. ಮಾಡ್ಕೊಬರ್ಗವ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.